ಹಾಸನದಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿದೆ ಕಮಲ್ ಹಾಸನ್ ವಿರುದ್ಧ. ಈಗಾಗಲೇ ಕಮಲ್ ಹಾಸನ್ ಈ ರೀತಿ ಮಾತಾಡಿದ್ದಕ್ಕೆ ಇತಿಹಾಸಕಾರ ಲಕ್ಷ್ಮೀಶ್ ಹೆಗಡೆ ಅವರು ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ತಿಳುವಳಿಕೆಯಿಂದ ಮಾತಾಡಿದ್ದಾರೆ. ಕನ್ನಡ ಭಾಷೆ ಪಿತಾಮಹ ಅಶೋಕ. ಕನ್ನಡಕ್ಕೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇತಿಹಾಸ ಅರಿವಿದ್ದು ಮಾತಾಡಬೇಕು. ಕಮಲ್ ಹಾಸನ್ ಹೇಳಿಕೆಗೆ ಲಕ್ಷ್ಮೀಶ್ ಹೆಗಡೆ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕನ್ನಡ ತಮಿಳಿನಿಂದ ಹುಟ್ಟಿರುವಂತದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರಿದ್ದಾರೆ. ಸರ್, ಈಗ ತಾವು ಕೂಡ ನೋಡಿದ್ರಿ ಈಗ ಕಮಲ್ ಹಾಸನ್ ಅವರ ಹೇಳಿಕೆನ. ಈ ಹೇಳಿಕೆನ ತಾವು ಹೇಗೆ ವಿಮರ್ಶೆ ಮಾಡ್ತೀರಿ ಸರ್? ಮೊದಲನೇದಾಗಿ ಈ ಅಪ್ರಬುದ್ಧವಾದಂತಹ ಹಾಸ್ಯಾಸ್ಪದವಾದಂತಹ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲನೇ ನನ್ನ ಸ್ಟೇಟ್ಮೆಂಟ್ ಅಂದ್ರೆ ಇದರ ಕುರಿತಾದ ಖಂಡನೆ. ಇದು ಒಂದು ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ. ಒಂದು ಪ್ರಜ್ಞಾಸ್ಥಿತಿ ಕಳೆದುಕೊಂಡು ಮಾತನಾಡಿದಂತಹ ಒಂದು ಹೇಳಿಕೆ ಇದು. ಕಮಲ್ ಹಾಸನ್ ಅವರು ಒಬ್ಬ ದಿಗ್ಗಜ ನಟರಾಗಿ, ನಮ್ಗೆಲ್ರಿಗೂ ಅವರು ಯಾವುದೇ ಭಾಷೆಯ ನಟರಾದ್ರೂ ಕೂಡ ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಒಳ್ಳೆಯ ಭಾವನೆ ಇತ್ತು. ಅವರ ಒಬ್ಬ ಕಲಾವಿದನಾಗಿ ಅವರ ಬಗ್ಗೆ ಒಂದು ತುಂಬಾ ಗೌರವ ಇತ್ತು. ಆದ್ರೆ ಈ ಹೇಳಿಕೆ ಇದೆಯಲ್ಲ, ಈ ಭಾಷೆಯ ಬಗ್ಗೆ ಅವರ ಹೇಳಿಕೆ ತುಂಬಾ, ಅವರು ಇಷ್ಟರ ಮಟ್ಟಿಗೆ ತಿಳುವಳಿಕೆ ಶೂನ್ಯತೆ ಅವರಲ್ಲಿ ಆವರಿಸಿದೆಯೋ ಹೇಳುವಂತ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಖಂಡಿತವಾಗಿಯೂ ಕನ್ನಡ ಹೇಳುವಂತದ್ದಕ್ಕೆ ಅದರದೇ ಆದ ಒಂದು ಸ್ವಂತಿಕೆ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಬ್ರಾಹ್ಮಿಯಿಂದ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಬ್ರಾಹ್ಮಿ ಲಿಪಿಯಿಂದ ತಮಿಳು ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ತೆಲುಗು ಹುಟ್ಟಿದೆ. ದಕ್ಷಿಣ ಭಾರತದ ಈ ಎಲ್ಲ ಭಾಷೆಗಳಿಗೆ, ಲಿಪಿಗಳಿಗೆ ಮೂಲ ತಾಯಿ ಬೇರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಕವಲೊಡೆದ ಭಾಷೆಗಳು, ಬ್ರಾಹ್ಮಿಯಿಂದ ಕವಲೊಡೆದ ಲಿಪಿಗಳು ತಮಿಳು, ಕನ್ನಡ ಇವೆಲ್ಲ. ಹೊರತು ತಮಿಳಿನಿಂದ ಕವಲೊಡೆದದ್ದು ಕನ್ನಡ ಅಲ್ಲ. ಇದನ್ನ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು. ಇದು ನನ್ನ ಮೊದಲನೇ ಹೇಳಿಕೆ. ಇದಿಷ್ಟು ಇತಿಹಾಸಕಾರರು ಜೊತೆಗೆ ಖ್ಯಾತ ಸಂಶೋಧಕರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಅವರ ಮಾತು. ಸದ್ಯಕ್ಕೆ ಏನು ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಅಸಂಬದ್ಧವಾದಂತಹದ್ದು, ಜೊತೆಗೆ ಯಾವುದೇ ರೀತಿಯ ಹುಳುವಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಸನದಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿದೆ ಕಮಲ್ ಹಾಸನ್ ವಿರುದ್ಧ. ಈಗಾಗಲೇ ಕಮಲ್ ಹಾಸನ್ ಈ ರೀತಿ ಮಾತಾಡಿದ್ದಕ್ಕೆ ಇತಿಹಾಸಕಾರ ಲಕ್ಷ್ಮೀಶ್ ಹೆಗಡೆ ಅವರು ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ತಿಳುವಳಿಕೆಯಿಂದ ಮಾತಾಡಿದ್ದಾರೆ. ಕನ್ನಡ ಭಾಷೆ ಪಿತಾಮಹ ಅಶೋಕ. ಕನ್ನಡಕ್ಕೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇತಿಹಾಸ ಅರಿವಿದ್ದು ಮಾತಾಡಬೇಕು. ಕಮಲ್ ಹಾಸನ್ ಹೇಳಿಕೆಗೆ ಲಕ್ಷ್ಮೀಶ್ ಹೆಗಡೆ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕನ್ನಡ ತಮಿಳಿನಿಂದ ಹುಟ್ಟಿರುವಂತದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರಿದ್ದಾರೆ. ಸರ್, ಈಗ ತಾವು ಕೂಡ ನೋಡಿದ್ರಿ ಈಗ ಕಮಲ್ ಹಾಸನ್ ಅವರ ಹೇಳಿಕೆನ. ಈ ಹೇಳಿಕೆನ ತಾವು ಹೇಗೆ ವಿಮರ್ಶೆ ಮಾಡ್ತೀರಿ ಸರ್? ಮೊದಲನೇದಾಗಿ ಈ ಅಪ್ರಬುದ್ಧವಾದಂತಹ ಹಾಸ್ಯಾಸ್ಪದವಾದಂತಹ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲನೇ ನನ್ನ ಸ್ಟೇಟ್ಮೆಂಟ್ ಅಂದ್ರೆ ಇದರ ಕುರಿತಾದ ಖಂಡನೆ. ಇದು ಒಂದು ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ. ಒಂದು ಪ್ರಜ್ಞಾಸ್ಥಿತಿ ಕಳೆದುಕೊಂಡು ಮಾತನಾಡಿದಂತಹ ಒಂದು ಹೇಳಿಕೆ ಇದು. ಕಮಲ್ ಹಾಸನ್ ಅವರು ಒಬ್ಬ ದಿಗ್ಗಜ ನಟರಾಗಿ, ನಮ್ಗೆಲ್ರಿಗೂ ಅವರು ಯಾವುದೇ ಭಾಷೆಯ ನಟರಾದ್ರೂ ಕೂಡ ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಒಳ್ಳೆಯ ಭಾವನೆ ಇತ್ತು. ಅವರ ಒಬ್ಬ ಕಲಾವಿದನಾಗಿ ಅವರ ಬಗ್ಗೆ ಒಂದು ತುಂಬಾ ಗೌರವ ಇತ್ತು. ಆದ್ರೆ ಈ ಹೇಳಿಕೆ ಇದೆಯಲ್ಲ, ಈ ಭಾಷೆಯ ಬಗ್ಗೆ ಅವರ ಹೇಳಿಕೆ ತುಂಬಾ, ಅವರು ಇಷ್ಟರ ಮಟ್ಟಿಗೆ ತಿಳುವಳಿಕೆ ಶೂನ್ಯತೆ ಅವರಲ್ಲಿ ಆವರಿಸಿದೆಯೋ ಹೇಳುವಂತ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಖಂಡಿತವಾಗಿಯೂ ಕನ್ನಡ ಹೇಳುವಂತದ್ದಕ್ಕೆ ಅದರದೇ ಆದ ಒಂದು ಸ್ವಂತಿಕೆ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಬ್ರಾಹ್ಮಿಯಿಂದ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಬ್ರಾಹ್ಮಿ ಲಿಪಿಯಿಂದ ತಮಿಳು ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ತೆಲುಗು ಹುಟ್ಟಿದೆ. ದಕ್ಷಿಣ ಭಾರತದ ಈ ಎಲ್ಲ
ಭಾಷೆಗಳಿಗೆ, ಲಿಪಿಗಳಿಗೆ ಮೂಲ ತಾಯಿ ಬೇರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಕವಲೊಡೆದ ಭಾಷೆಗಳು, ಬ್ರಾಹ್ಮಿಯಿಂದ ಕವಲೊಡೆದ ಲಿಪಿಗಳು ತಮಿಳು, ಕನ್ನಡ ಇವೆಲ್ಲ. ಹೊರತು ತಮಿಳಿನಿಂದ ಕವಲೊಡೆದದ್ದು ಕನ್ನಡ ಅಲ್ಲ. ಇದನ್ನ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು. ಇದು ನನ್ನ ಮೊದಲನೇ ಹೇಳಿಕೆ. ಇದಿಷ್ಟು ಇತಿಹಾಸಕಾರರು ಜೊತೆಗೆ ಖ್ಯಾತ ಸಂಶೋಧಕರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಅವರ ಮಾತು. ಸದ್ಯಕ್ಕೆ ಏನು ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಅಸಂಬದ್ಧವಾದಂತಹದ್ದು, ಜೊತೆಗೆ ಯಾವುದೇ ರೀತಿಯ ಹುಳುವಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಸನದಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿದೆ ಕಮಲ್ ಹಾಸನ್ ವಿರುದ್ಧ. ಈಗಾಗಲೇ ಕಮಲ್ ಹಾಸನ್ ಈ ರೀತಿ ಮಾತಾಡಿದ್ದಕ್ಕೆ ಇತಿಹಾಸಕಾರ ಲಕ್ಷ್ಮೀಶ್ ಹೆಗಡೆ ಅವರು ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ತಿಳುವಳಿಕೆ ಇಲ್ಲದೆ ಮಾತಾಡಿದ್ದಾರೆ. ಕನ್ನಡ ಭಾಷೆ ಪಿತಾಮಹ ಅಶೋಕ, ಕನ್ನಡಕ್ಕೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇತಿಹಾಸ ಅರಿವಿದ್ದು ಮಾತಾಡಬೇಕು. ಕಮಲ್ ಹಾಸನ್ ಹೇಳಿಕೆಗೆ ಲಕ್ಷ್ಮೀಶ್ ಹೆಗಡೆ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕನ್ನಡ ತಮಿಳಿನಿಂದ ಹುಟ್ಟಿರುವಂತದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸುಂದ ಅವರಿದ್ದಾರೆ. ಸರ್, ಈಗ ತಾವು ಕೂಡ ನೋಡಿದ್ರಿ ಈಗ ಕಮಲ್ ಹಾಸನ್ ಅವರ ಹೇಳಿಕೆನ. ಈ ಹೇಳಿಕೆನ ತಾವು ಹೇಗೆ ವಿಮರ್ಶೆ ಮಾಡ್ತೀರಿ? ಮೊದಲನೇದಾಗಿ ಈ ಅಪ್ರಬುದ್ಧವಾದಂತಹ ಹಾಸ್ಯಾಸ್ಪದವಾದಂತಹ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲನೇ ನನ್ನ ಸ್ಟೇಟ್ಮೆಂಟ್ ಅಂದ್ರೆ ಇದರ ಕುರಿತಾದ ಖಂಡನೆ. ಇದು ಒಂದು ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ. ಒಂದು ಪ್ರಜ್ಞಾಸ್ಥಿತಿ ಕಳೆದುಕೊಂಡು ಮಾತನಾಡಿದಂತಹ ಒಂದು ಹೇಳಿಕೆ ಇದು. ಕಮಲ್ ಹಾಸನ್ ಅವರು ಒಬ್ಬ ದಿಗ್ಗಜ ನಟರಾಗಿ, ನಮ್ಗೆಲ್ರಿಗೂ ಅವರು ಯಾವುದೇ ಭಾಷೆಯ ನಟರಾದ್ರೂ ಕೂಡ ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಒಳ್ಳೆಯ ಭಾವನೆ ಇತ್ತು. ಅವರ ಒಬ್ಬ ಕಲಾವಿದನಾಗಿ ಅವರ ಬಗ್ಗೆ ಒಂದು ತುಂಬಾ ಗೌರವ ಇತ್ತು. ಆದ್ರೆ ಈ ಹೇಳಿಕೆ ಇದೆಯಲ್ಲ, ಈ ಭಾಷೆಯ ಬಗ್ಗೆ ಅವರ ಹೇಳಿಕೆ ತುಂಬಾ, ಅವರು ಇಷ್ಟರ ಮಟ್ಟಿಗೆ ತಿಳುವಳಿಕೆ ಶೂನ್ಯತೆ ಅವರಲ್ಲಿ ಆವರಿಸಿದೆಯೋ ಹೇಳುವಂತ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಖಂಡಿತವಾಗಿಯೂ ಕನ್ನಡ ಹೇಳುವಂತದ್ದಕ್ಕೆ ಅದರದೇ ಆದ ಒಂದು ಸ್ವಂತಿಕೆ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಬ್ರಾಹ್ಮಿಯಿಂದ. ಇದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ಬ್ರಾಹ್ಮಿ ಲಿಪಿಯಿಂದ ತಮಿಳು ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ತೆಲುಗು ಹುಟ್ಟಿದೆ. ದಕ್ಷಿಣ ಭಾರತದ ಈ ಎಲ್ಲ ಭಾಷೆಗಳಿಗೆ, ಲಿಪಿಗಳಿಗೆ ಮೂಲ ತಾಯಿ ಬೇರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಕವಲೊಡೆದ ಭಾಷೆಗಳು, ಬ್ರಾಹ್ಮಿಯಿಂದ ಕವಲೊಡೆದ ಲಿಪಿಗಳು ತಮಿಳು, ಕನ್ನಡ ಇವೆಲ್ಲ. ಹೊರತು ತಮಿಳಿನಿಂದ ಕವಲೊಡೆದದ್ದು ಕನ್ನಡ ಅಲ್ಲ. ಇದನ್ನ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು. ಇದು ನನ್ನ ಮೊದಲನೇ ಹೇಳಿಕೆ. ಇದಿಷ್ಟು ಇತಿಹಾಸಕಾರರು ಜೊತೆಗೆ ಖ್ಯಾತ ಸಂಶೋಧಕರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಅವರ ಮಾತು. ಸದ್ಯಕ್ಕೆ ಏನು ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಅಸಂಬದ್ಧವಾದಂತಹದ್ದು, ಜೊತೆಗೆ ಯಾವುದೇ ರೀತಿಯ ಹುಳುವಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.